ಪ್ರಶ್ನೆ ಮಾಡ್ಬೋದು, ಹೇಗೆ ಸಾಧ್ಯ ಇದೆಯಲ್ಲ ಅಂತ. ಈಗಿನ ಕಾಲದಲ್ಲಿ ನ್ಯಾನೋ ಟೆಕ್ನಾಲಜಿ ಅಂತ ಹೇಳ್ತಾರೆ. ಒಂದು ಸಣ್ಣ ಚಿಪ್ಪಲ್ಲಿಯೇ ಎಷ್ಟು ಬೇಕಾದರೂ ತುಂಬಿಸ್ಬೋದು. 2 TB ಪೆನ್ ಡ್ರೈವ್ ಇಷ್ಟೇ ಸಣ್ಣ ಪೆನ್ ಡ್ರೈವ್ ಬರ್ತದೆ, ಅದರಲ್ಲಿ ಎಷ್ಟು ಗಂಟೆಗಳ ನೀವು ವಿಡಿಯೋ ಬೇಕಾದರೂ ಹಾಕ್ಬೋದು. ಒಂದು ಲೌಕಿಕವಾಗಿ ಕಾಣುವಂತಹ ಒಂದು ಸಣ್ಣ ಒಂದು ಪದಾರ್ಥದಲ್ಲಿಯೇ ಇಷ್ಟು ಸಾಮರ್ಥ್ಯವನ್ನು ನಾವು ಕಾಣಬೇಕಾದರೆ ಇದು ಮನುಷ್ಯ ನಿರ್ಮಿತವಾದದ್ದು. ಇನ್ನು ರಾಜರ ವೃಂದಾವನದಲ್ಲಿ ಸಮಗ್ರ ಬ್ರಹ್ಮಾಂಡದ ಎಲ್ಲ ಸನ್ನಿಧಾನಗಳನ್ನು ಕೂಡ ರಾಜರು ಈ ವೃಂದಾವನದಲ್ಲಿ ಇಟ್ಟು ತಾವು 6 ವರ್ಷಗಳ ಕಾಲ ಆ ವೃಂದಾವನವನ್ನು ಪೂಜಿಸಿ ಸ್ವತಃ ತಾವು ಆ ವೃಂದಾವನವನ್ನು ಪ್ರವೇಶ ಮಾಡಿದ್ದಾರೆ ಅಂತಂದರೆ ರಾಜರ ವೃಂದಾವನದ ಮಹಿಮೆಯನ್ನು ಇನ್ನು ಏನು ತಾನೇ ಹೇಳಲಿಕ್ಕೆ ಸಾಧ್ಯ. ಕೃಷ್ಣ ವಿಠಲರು ಅಂತ ಒಬ್ಬರು ಹರಿದಾಸರು, ಅವರು ಒಂದು ಮಾತನ್ನು ಹೇಳ್ತಾರೆ. ಮುದ್ದು ವಾದಿರಾಜನ ದಕ್ಷಿಣ ಪಾದಾಂಗುಟದಲ್ಲಿ ಸಕಲ ತೀರ್ಥಗಳ ನೆನೆದು ಅಂತ. ವಾದಿರಾಜರ ಪಾದದ ಅಂಗುಟದಲ್ಲಿ, ಅವರ ಹೆಬ್ಬೆರಳಲ್ಲಿ ಸಕಲ ತೀರ್ಥಗಳ ಸನ್ನಿಧಾನ ಉಂಟಂತೆ, ಅದನ್ನು ಸ್ಮರಣೆ ಮಾಡಬೇಕಂತೆ. ರಾಜರ ಪಾದದ ಒಂದು ಹೆಬ್ಬೆರಳಲ್ಲಿಯೇ ಸಕಲ ತೀರ್ಥಗಳ ಸನ್ನಿಧಾನ ಉಂಟು ಅಂತ ಅಂದ ಮೇಲೆ ರಾಜರ ವೃಂದಾವನದಲ್ಲಿ ಇನ್ನೇನು ಹೇಳಬೇಕು, ನಾವು ಎಷ್ಟು ಸನ್ನಿಧಾನ ಉಂಟು ಅಂತ ಹೇಳಲಿಕ್ಕೆ ಸಾಧ್ಯ? ಅದು ಹೇಳಲಿಕ್ಕೆ ಸಾಧ್ಯ ಆಗದೇ ಇರುವಷ್ಟು ಸನ್ನಿಧಾನ ರಾಜರ ಈ ವೃಂದಾವನ ಸನ್ನಿಧಿಯಲ್ಲಿ ಇದೆ. ಇವತ್ತು ರಾಜರ ವೃಂದಾವನ ಸನ್ನಿಧಿಯಲ್ಲಿ ಬಂದು ಅನೇಕ ಜನ ಬಂದು ಸೇವೆಯನ್ನು ಮಾಡ್ತಾರೆ. ಅವರು ಬಂದರು, ಇವರು ಬಂದರು ಅಂತ ನಮಗೆಲ್ಲ ಇದೆ. ಎಲ್ಲ ಅಂತಹ ವ್ಯಕ್ತಿಗಳು ಬಂದು ಸೇವೆ ಮಾಡ್ಕೊಂಡು ಹೋದರು. ಅವರು ಈ ಸ್ವಾಮಿಗಳು ಬಂದರು, ಆ ಸ್ವಾಮಿಗಳು ಬಂದರು, ಈ VIP ಗಳು ಬಂದರು. ಇದು ಯಾವುದು ಲೆಕ್ಕಕ್ಕಲ್ಲ ಅಂತ ಹೇಳ್ತಾರೆ. ಸ್ವತಃ ದಿಕ್ಪಾಲ ದೇವತೆಗಳು ಪ್ರಾತಃ ಕಾಲದಲ್ಲಿ ಬಂದು ರಾಜರ ವೃಂದಾವನ ಸನ್ನಿಧಿಯಲ್ಲಿ ಬಂದು ಸೇವೆಯನ್ನು ಮಾಡಿಕೊಂಡು ಹೋಗ್ತಾರೆ ಅಂತ ರಾಜರ ವೃಂದಾವನದ ಸನ್ನಿಧಿಯ ಮಹಿಮೆಯನ್ನು ರಾಜರು ಇಲ್ಲಿ ತಿಳಿಸಿಕೊಡ್ತಾರೆ. ಅದಕ್ಕೆ ಶ್ರೀಧವಿಠಲರು ಹೇಳ್ತಾರೆ, ಮೇದಿನಿಯೋಳು ಶುಭೋದಯಕಾರಕ ಸ್ವಾಧೀ ಕ್ಷೇತ್ರವು ಸರ್ವಾಧಿಕವೈ ಅಂತ. ನಮ್ಮ ಬದುಕಿನಲ್ಲಿ ಏನಾದರೂ ಒಂದು ಶುಭೋದಯ ಕಾಣಿಸಬೇಕು ಅಂತಾದರೆ ನೀವು ಒಂದು ಬಾರಿ ಸ್ವಾಧೀ ಕ್ಷೇತ್ರವನ್ನು ದರ್ಶನ ಮಾಡಿ, ಅವರ ವೃಂದಾವನ ದರ್ಶನವನ್ನು ಮಾಡಿ, ನಮ್ಮ ಬದುಕಿನ ಶುಭೋದಯಕ್ಕೆ ಅದು ಗುರುರಾಜರ ಸನ್ನಿಧಿ ನಮಗೆ ಕಾರಣವಾಗ್ತದೆ. ಗುರುರಾಜರು ಈ ಕೃತಿಯ ಆರಂಭದಲ್ಲಿ ಒಂದಷ್ಟು ಹಯಗ್ರೀವ ದೇವರ, ಭೂವರಾಹ ದೇವರ ಮಹಿಮೆಗಳನ್ನೆಲ್ಲ ಹೇಳ್ತಾರೆ. ಹಯಗ್ರೀವ ದೇವರಿಗೂ ವಾದಿರಾಜರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಎಲ್ಲಿಯವರೆಗೆ ಅಂತ ಹೇಳಿದರೆ, ಅದು ಹಯಗ್ರೀವ ಅಂತ ಹೇಳಿದಾಕ್ಷಣ ನಮಗೆ ನೆನಪಾಗುವುದು ವಾದಿರಾಜರ ನೆನಪು. ಅಷ್ಟು ಒಂದು ಗಾಢವಾದ ಸಂಬಂಧ ಹಯಗ್ರೀವ ದೇವರಿಗೂ ವಾದಿರಾಜರಿಗಿದೆ. ಕನ್ನಡದ ಪದ್ಯಗಳನ್ನು ಕೂಡ ವಾದಿರಾಜ ಹಯವದನ ಅಂಕಿತದಿಂದಲೇ ಮಾಡಿದ್ದಾರೆ ಅಂತಂದರೆ ಆ ಭಗವಂತನಿಗೂ ರಾಜರಿಗೂ ಇರುವಂತಹ ಸಂಬಂಧ ಎಂಥದ್ದು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಅಂತಹ ಹಯಗ್ರೀವ ದೇವರ ಮಹಿಮೆಯನ್ನು ವಿಶೇಷವಾಗಿ ಕೃತಿಯಲ್ಲಿ ರಾಜರು ಆರಂಭದಲ್ಲಿ ಹೇಳ್ತಾರೆ. ಈ ಕಲಿಯುಗದಲ್ಲಿ ವಿಶೇಷವಾಗಿ ನಮಗೆ ಸಿದ್ಧಿ ಆಗಬೇಕು ಅಂತಂದರೆ ಹಯಗ್ರೀವನ ಅನುಗ್ರಹ ಬೇಕು ಅಂತ ಹೇಳ್ತಾರೆ. ಹಯಗ್ರೀವನ ಅನುಗ್ರಹ ಇಲ್ಲದೇನೆ ಯಾವ ಸಿದ್ಧಿಯೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಸಾಮಾನ್ಯವಾಗಿ ಮದುವೆಯಲ್ಲಿ ಲಕ್ಷ್ಮೀನಾರಾಯಣರ ಅನುಗ್ರಹ ಬೇಕು ಅಂತ ಹೇಳ್ತಾರೆ. ಶ್ರಾದ್ದ ಕರ್ಮಗಳಲ್ಲಿ ಲಕ್ಷ್ಮೀ ಜನಾರ್ದನ ಅಂತ ಹೇಳ್ತಾರೆ. ಒಂದೊಂದು ಕಡೆಗಳಲ್ಲಿ ಒಂದೊಂದು ರೀತಿಯ ಅನುಸಂಧಾನವನ್ನು ಮಾಡ್ತೇವೆ. ಭಗವಂತನ ರೂಪ ಎಲ್ಲವೂ ಒಂದೇ ಆಗಿದ್ದರೂ ಕೂಡ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಮದುವೆ ಮನೆಯಲ್ಲಿ ಹೋಗಿ ಮದುವೆ ಮಾಡಿಸ್ತಾ ಇರಬೇಕಾದ್ರೆ ಲಕ್ಷ್ಮೀ ಜನಾರ್ದನ ಅಂತ ಯಾರೂ ಹೇಳೋದಿಲ್ಲ, ಲಕ್ಷ್ಮೀನಾರಾಯಣ ಅಂತಲೇ ಹೇಳ್ತಾರೆ. ಶ್ರಾದ್ದವನ್ನು ಮಾಡಿಸಬೇಕಾದ್ರೆ ಲಕ್ಷ್ಮೀ ಜನಾರ್ದನ ಅಂತಲೇ ಹೇಳಬೇಕು. ಅದೇ ರೀತಿಯಾಗಿ ನಮಗೆ ಸಿದ್ಧಿ ಆಗಬೇಕು ಅಂತಾದರೆ ಹಯಗ್ರೀವನ ಅನುಗ್ರಹ ಬೇಕು ಅಂತ ಹೇಳ್ತಾರೆ. ಹಯಗ್ರೀವನ ಅನುಗ್ರಹ ಆಗಬೇಕು ಅಂತಾದರೆ ಅದು ರಾಜರ ಅನುಗ್ರಹ ಇಲ್ಲದೇನೆ ನಮಗೆ ಹಯಗ್ರೀವನ ಅನುಗ್ರಹ ಆಗಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತ ಹೇಳಿದರೆ, ಅಂತಹ ಹಯಗ್ರೀವನನ್ನು ಬಹಳ ವಿಶೇಷವಾಗಿ ವರಿಸಿಕೊಂಡವರು ರಾಜರು. ಹಾಗಾಗಿ ರಾಜರನ್ನು ವರಿಸಿಕೊಂಡರೆ, ರಾಜರ ಅನುಗ್ರಹವನ್ನು ಸಂಪಾದಿಸಿಕೊಂಡರೆ ಆ ರಾಜರು ನಮಗೆ ಆ ಹಯಗ್ರೀವನ ಅನುಗ್ರಹವನ್ನು ಸಂಪಾದಿಸಿಕೊಟ್ಟು ಸರ್ವ ಸಿದ್ಧಿಯನ್ನು ನಮ್ಮ ಜೀವನದಲ್ಲಿ ಮಾಡಿಕೊಡ್ತಾರೆ. ರಾಜರಿಗೆ ಪ್ರತಿನಿತ್ಯ ಹಯಗ್ರೀವ ದರ್ಶನವನ್ನು ಕೊಡ್ತಾ ಇದ್ದ. ಕುದುರೆ ರೂಪದಿಂದ ಬರ್ತಾ ಇದ್ದ, ನೈವೇದ್ಯವನ್ನು ಸ್ವೀಕಾರ ಮಾಡ್ತಾ ಇದ್ದ, ದರ್ಶನವನ್ನು ನೀಡ್ತಾ ಇದ್ದ, ರಾಜರ ಹಾಡು ಹೇಳ್ತಾ ಇದ್ದರು, ಹಯಗ್ರೀವ ಕುಣಿತಾ ಇದ್ದ. ರಾಜರ ಮನಸ್ಸಿಗೆ ಎಷ್ಟು ತೃಪ್ತಿ ಬೇಕೋ ಅಷ್ಟು ತೃಪ್ತಿಯನ್ನು ಹಯಗ್ರೀವ ಕೊಟ್ಟಿದ್ದಾನೆ. ಆದರೆ ರಾಜರಿಗೆ ಎಷ್ಟು ಕಾರುಣ್ಯ ನೋಡಿ. ದೇವರಲ್ಲಿ ಪ್ರಾರ್ಥನೆ ಮಾಡಿದ, ಸ್ವಾಮಿ ನನಗೊಬ್ಬನೇ ತೃಪ್ತಿ ಕೊಟ್ಟರೆ ಸಾಲದು, ನನ್ನ ಜೊತೆಯಲ್ಲಿ ಅನೇಕ ಭಕ್ತರಿದ್ದಾರೆ, ನನ್ನ ಶಿಷ್ಯರಿದ್ದಾರೆ, ಅವರಿಗೆ ಅನುಗ್ರಹ ಮಾಡಬೇಕು ನೀನು, ಅವರಿಗೂ ನೀನು ಕಾಣಿಸಿಕೊಳ್ಬೇಕು ಅಂತ ಹೇಳಿದಾಗ ಹಯಗ್ರೀವ ಹೇಳ್ತಾನೆ, ನನಗೆ ಈ ಕಲಿಯುಗದಲ್ಲಿ ಅವತಾರ ಇಲ್ಲಪ್ಪ, ನನಗೆ ಅವತಾರ ಮಾಡಲಿ ಅಂತ ಹೇಳಿದಾಗ ಅರ್ಚಾರೂಪದಿಂದ, ವಿಗ್ರಹ ರೂಪದಿಂದ ತಾನು ಅವತಾರ ಮಾಡ್ತಾನೆ. ಯಾಕೆ? ರಾಜರನ್ನು ನಂಬಿಕೊಂಡಂತಹ ಅನೇಕ ಭಕ್ತರಿದ್ದಾರೆ, ಅಂತಹ ಭಕ್ತರಿಗೂ ತಾನು ಅನುಗ್ರಹ ಮಾಡಬೇಕು ಅಂತೇಳಿ ಒಂದು ವಿಗ್ರಹ ರೂಪದಿಂದ ಒಬ್ಬ ದೈವಜ್ಞ ಬ್ರಾಹ್ಮಣನ ಮನೆಯಲ್ಲಿ, ಸ್ವರ್ಣಕಾರನ ಮನೆಯಲ್ಲಿ ಹಯಗ್ರೀವ ಅವತಾರವನ್ನು ಮಾಡ್ತಾನೆ. ಒಬ್ಬ ದೈವಜ್ಞ ಬ್ರಾಹ್ಮಣ ಸ್ವರ್ಣಕಾರ ಗಣಪತಿಯ ವಿಗ್ರಹವನ್ನು ಮಾಡಬೇಕು ಅಂತ ಅವನು ಎರಕವನ್ನು ತಯಾರು ಮಾಡಿ ಇಟ್ಟಿದ್ದ. ಅವನು ಮಾಡಿದ್ದು ಗಣಪತಿಯ ವಿಗ್ರಹಕ್ಕೆ ಎರಕವನ್ನು ಹೊಯ್ದಿದ್ದಾನೆ. ಎರಕವನ್ನು ತೆಗೆದು ನೋಡಿದರೆ ಒಳಗೆ ಹಯಗ್ರೀವ ಆವಿರ್ಭಾವ ಆಗಿದ್ದಾನೆ. ಆಶ್ಚರ್ಯ ಅದು ದೈವಜ್ಞ ಬ್ರಾಹ್ಮಣನಿಗೆ, ಇದೇನಿದು ಆಶ್ಚರ್ಯ, ಇದು ಮಾಡಿದ್ದು ಗಣಪತಿ, ಸುಂಡಿಲೇ ಕಾಣಿಸ್ತಾ ಇಲ್ಲಲ್ವ, ಇದು ಯಾವುದು ಕುದುರೆಯ ಮುಖ ಬಂದು ಬಿಟ್ಟಿದೆಯಲ್ವಾ ಅಂತ. ಆ ವಿಗ್ರಹ ಬಿಸಿ ಬಿಸಿ ಲೋಹವನ್ನು ಎರಕ ಹೊಯ್ಯಬೇಕಾದ್ರೆ ಆ ಬಿಸಿ ತಣಿಲಿಲ್ಲ, ಕೆಂಪಗೆ ಆ ವಿಗ್ರಹ ಹಾಗೆ ಕಾಣ್ತಾ ಇದೆ.
ಈ ವಿಗ್ರಹವನ್ನು ಸರಿ ಮಾಡಬೇಕು ಅಂತ ಮುಟ್ಲಿಕ್ಕೆ ಹೋಗ್ತಾನೆ, ಮುಟ್ಲಿಕ್ಕೆ ಆಗ್ತಾ ಇಲ್ಲ, ಕರೆಂಟ್ ಶಾಕ್ ಹೊಡೆದಾಗ ಆಗ್ತಾ ಉಂಟು. ಸಾಕ್ಷಾತ್ ಹಯಗ್ರೀವ ಬಂದು ನಿಂತಿದ್ದಾನೆ, ಅವನಿಗೆ ಮುಟ್ಲಿಕ್ಕೆ ಸಾಧ್ಯವಾ? ಅದು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ರಾತ್ರಿ ಸ್ವಪ್ನ ದೇವಜ್ಞ ಬ್ರಾಹ್ಮಣನಿಗೆ ನನ್ನ ಒಬ್ಬ ಭಕ್ತ ಒಬ್ಬ ಯತಿ ಬಂದಿದ್ದಾನೆ, ಅವನಿಗೆ ಈ ವಿಗ್ರಹವನ್ನು ಕೊಟ್ಟು ಬಿಡು, ಒಪ್ಪಿಸಿಬಿಡು ಅಂತ. ಒಂದು ಬದಿಯಲ್ಲಿ ರಾಜರಿಗೂ ಸ್ವಪ್ನ, ನಾನು ಬಂದಿದ್ದೇನೆ, ನನ್ನನ್ನು ಸ್ವೀಕಾರ ಮಾಡು ಅಂತ ಹಯಗ್ರೀವ ಸ್ವಾಮಿ ಸ್ವಪ್ನದಲ್ಲಿ ಬಂದು ಹೇಳ್ತಾ ಇದ್ದಾನೆ ರಾಜರಿಗೆ ಬಹಳ ಸಂತೋಷ ಆಯಿತು. ಮರುದಿವಸ ಬಂದರು, ದೈವಜ್ಞ ಬ್ರಾಹ್ಮಣನ ಮನೆಗೆ ಬಂದರು, ಆ ವಿಗ್ರಹವನ್ನು ಸ್ವೀಕಾರ ಮಾಡಿದರು. ಬೇಕಾದಂಥ ಎಲ್ಲ ಶುದ್ಧಿ ಪ್ರಕ್ರಿಯೆಯನ್ನು ಮಾಡಿ ಪೀಠದಲ್ಲಿ ವರಾಹದೇವರ ಜೊತೆಯಲ್ಲಿ ಇಟ್ಟು ಆ ಹಯಗ್ರೀವನಿಗೆ ನಿತ್ಯ ಪೂಜೆ, ವೈಭವದ ಪೂಜೆಯನ್ನು ಮಾಡಲಿಕ್ಕೆ ಆರಂಭ ಮಾಡಿದರು. ಅಲ್ಲಿಂದ ಸಕಲ ಭಕ್ತರಿಗೂ ಕೂಡ ನಿತ್ಯದಲ್ಲಿಯೂ ಕೂಡ ಹಯಗ್ರೀವನ ದರ್ಶನ ಆಗಬೇಕು ಅನ್ನುವ ಒಂದು ದೊಡ್ಡ ಅನುಗ್ರಹವನ್ನು ಭಗವಂತ ರಾಜರ ಮೂಲಕ ಮಾಡಿಸಿಕೊಟ್ಟ. ರಾಜರಿಗೆ ಯಾಕೆ ಹಯಗ್ರೀವ ಅನುಗ್ರಹ ಮಾಡಿದ? ಇದಕ್ಕೆ ಒಂದು ಕಾರಣವನ್ನು ವೃತ್ತರತ್ನ ಸಂಗ್ರಹದಲ್ಲಿ ರಘುನಾಥಾಚಾರ್ಯರು ಹೇಳ್ತಾರೆ. ಪೂರ್ವಂ ಮಹಾದೈತ್ಯ ಹೃತಾಂಸ್ತು ವೇದಾನ್ ಸ್ವಯಂಭುವೇ ತೌಚ ನಿಹತ್ಯ ಯೋಧಾತ್ ಯಸ್ಯ ಪ್ರಸನ್ನ ಸತುರಂಗ ವಕ್ತ್ರಃ ಶ್ರೀವಾದಿರಾಜೇತದಿದಂ ನ ಚಿತ್ರಂ. ಹಿಂದೆ ಈ ಹಯಗ್ರೀವ ಯಾವಾಗ ಅವತಾರ ಮಾಡಿದ್ದ? ಮಧುಕೈಟಭರು ಬಂದು ವೇದವನ್ನು ಅಪಹಾರ ಮಾಡಿದಾಗ ಭಗವಂತ ಹಯಗ್ರೀವನಾಗಿ ಬಂದು ಮಧುಕೈಟವರನ್ನು ಸಂಹರಿಸಿ ಬ್ರಹ್ಮದೇವರಿಗೆ ಅನುಗ್ರಹವನ್ನು ಮಾಡಿದ್ದ. ಯಾವ ರೀತಿಯಾಗಿ ಬ್ರಹ್ಮನಿಗೆ ಅಂದು ಅನುಗ್ರಹ ಮಾಡಿದ್ನೋ ಅದೇ ರೀತಿಯಾಗಿ ಹಯಗ್ರೀವ ಮತ್ತೆ ಬಂದು ಈ ಭಾವಿ ಬ್ರಹ್ಮರಾದಂತಹ ಗುರುರಾಜರಿಗೆ ಈ ಕಲಿಯುಗದಲ್ಲಿ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಅಂತ ವೃತ್ತರತ್ನ ಸಂಗ್ರಹದಲ್ಲಿ ಆ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ರಾಜರು ಭಾವಿ ಬ್ರಹ್ಮರು ಅನ್ನುವುದನ್ನು ಬಹಳ ಸೂಚ್ಯವಾಗಿ ರಘುನಾಥಾಚಾರ್ಯರು ಹೇಳ್ತಾ ಇದ್ದಾರೆ. ಬ್ರಹ್ಮದೇವರಿಗೆ ಯಾವ ರೀತಿಯಾಗಿ ಹಯಗ್ರೀವ ದೇವರ ಅನುಗ್ರಹವನ್ನು ಅಂದು ಮಾಡಿದ್ನೋ ಅದೇ ರೀತಿಯಾಗಿ ಗುರುರಾಜರಿಗೆ ಇಂದು ಮಾಡ್ತಾ ಇದ್ದಾನೆ ಅಂತ. ಒಂದು ರೀತಿಯಲ್ಲಿ ರಾಜರು ಕೂಡ ತಾವು ದೃಶ್ಯರಾಗಿದ್ದಾಗಲೇ ತಮ್ಮ ಒಂದು ಬ್ರಹ್ಮತ್ವ ಯೋಗ್ಯತ್ವವನ್ನು ತೋರಿಸಿಕೊಡ್ತಾ ಇದ್ದಾರೆ. ರಾಜರು ಹೇಳ್ತಾರೆ, ಮಧುಕೈಟಭರ ಸಂಹಾರವನ್ನು ಹಯಗ್ರೀವ ಮಾಡಿದ. ಹೇಗೆ ಮಾಡಿದ? ಯಾವ ರೀತಿಯ ಕಂಡ? ರಾಜರು ಅದನ್ನು ಸ್ವತಃ ಕಂಡು ಹೇಳ್ತಾರೆ. ಭಗವಂತನ ಅದ್ಭುತವಾದ ರೂಪವನ್ನು, ಶಂಖ ಚಕ್ರ ಗದಾ ಮೊದಲಾದಂಥ ಆಯುಧವನ್ನು ಧರಿಸಿಕೊಂಡು ಬಂದಿದ್ದಾನೆ, ಶಾರ್ಂಗ ಧನುಸನ್ನು ಧರಿಸಿಕೊಂಡು ಬಂದಿದ್ದಾನೆ, ಒಂದು ಅದ್ಭುತವಾದ ರೂಪವನ್ನು ತಾಳಿದ್ದಾನೆ. ಜಾನು ಮಾತ್ರಂದು ತಸ್ಯಾಸೀತ್ ಭಾನುಮಂಡಲಮಪ್ಯಹೋ ಕೋನುತಂ ವರ್ಣಯೇ ದೇಹಂ ಸೂನುವರ್ಯ ಶೃಣುಷ್ವಭೋ ಅಂತ ರಾಜರು ಹೇಳ್ತಾ ಇದ್ದಾರೆ. ಹಯಗ್ರೀವ ನಿಂತರೆ ಅವನ ಮೊಣಕಾಲು ಸೂರ್ಯಮಂಡಲದವರೆಗೆ ಹೋಗಿದೆಯಂತೆ. ಅಂತಹ ಅದ್ಭುತವಾದಂತಹ ರೂಪ ಅವನ ಮೊಣಕಾಲಿ ಸೂರ್ಯಮಂಡಲದವರೆಗೆ ಹೋಗಿದೆ ಅಂದರೆ ಅವನ ಎದೆಯನ್ನು, ಅವನ ಮುಖವನ್ನು ಕಾಣಲಿಕ್ಕೆ ಸಾಧ್ಯವಾ? ಅಂತಹ ಅದ್ಭುತವಾದಂಥ ರೂಪವನ್ನು ತಾಳಿ ಹಯಗ್ರೀವ ಒಂದು ಪ್ರಾಸ ಹೇಳುವಂಥ ಆಯುಧದಿಂದ ಮಧುಕೈಟಭರ ಸಂಹಾರವನ್ನು ಮಾಡಿದ. ಸಂಹಾರವನ್ನು ಮಾಡಿ ಆದಮೇಲೆ ಈ ಭೂಮಿ ಕೆಂಪಾಯಿತು. ಸಹಜವಾಗಿ ಭೂಮಿಯ ಬಣ್ಣ ಕಪ್ಪು, ಮಣ್ಣಿನ ಬಣ್ಣ ಕಪ್ಪಾಗಿರ್ತದೆ. ಆದರೂ ಭೂಮಿಯಲ್ಲಿ ಕೆಂಬಣ್ಣ ಇದೆ, ಕೆಂಪು ಮಣ್ಣು ಅಲ್ಲಲ್ಲಿ ಕಾಣ್ತಾ ಇದೆ. ಯಾಕೆ ಇದು ಅಂತ ರಾಜರು ಹೇಳ್ತಾರೆ. ಅದು ಆ ಮಧುಕೈಟಭರ ರಕ್ತ ಭೂಮಿಯ ಮೇಲೆ ಚೆಲ್ಲಿದ್ರಿಂದ ಆ ರಕ್ತದಿಂದಾಗಿ ಮಣ್ಣು ಕೆಂಪಾಯಿತು, ಭೂಮಿಯ ಕೆಂಪಾಯಿತು ಅಂತ. ಅದೇ ರೀತಿಯಾಗಿ ಮಧುಕೈಟಭರ ಅಸುರರ ಉಗುರು, ಆಯುಧಗಳು ಎಲ್ಲವೂ ಕೂಡ ಭೂಮಿಯಲ್ಲಿ ಬಿದ್ದದ್ರಿಂದ ಅವುಗಳಿಂದಲೇ ಮತ್ತೆ ಮುಂದೆ ಈ ಭೂಮಿಯನ್ನು ಅಗಲಿಕ್ಕೆ ಬೇಕಾದಂತಹ ನೇಗಿಲು ಮುಂತಾದಂತಹ ಉತ್ಪನ್ನಗಳು ಉತ್ಪತ್ತಿಯಾಯಿತು ಅಂತ ಹೇಳ್ತಾರೆ. ಈ ಭೂಮಿಗೆ ಮೇದಿನಿ ಅಂತ ಹೆಸರು ಬಂತು. ಯಾಕೆ ಮೇದಿನಿ ಅಂತ ಹೆಸರು ಬಂತು ಅಂತ ಹೇಳಿದರೆ, ಈ ಅಸುರರ ಮೇಧಸ್ಸು ಈ ಭೂಮಿಯ ಮೇಲೆ ಬಿದ್ದದ್ರಿಂದ, ಈ ಮೇಧಸ್ಸಿನಿಂದ ಈ ಭೂಮಿ ನಿರ್ಮಾಣ ಆಗಿದ್ದಿದ್ರ ಈ ಭೂಮಿಗೆ ಮೇದಿನಿ ಎಂಬ ಹೆಸರು ಬಂತು. ಆ ಅಸುರರು ಧರಿಸಿರುವಂತಹ ಆಭರಣಗಳನ್ನು, ಈ ಎಲ್ಲ ಆಭರಣಗಳು ಭೂಮಿಯ ಮೇಲೆ ಬಿದ್ದದ್ರಿಂದ, ಆ ಎಲ್ಲ ಆಭರಣಗಳನ್ನು ಭೂದೇವಿ ಧರಿಸಿರುವುದರಿಂದ ಇದಕ್ಕೆ ಧರಣಿ ಹೇಳುವಂಥ ಹೆಸರು ಬಂತು. ಸಮಸ್ತ ಲೋಕವನ್ನು ಈ ಭೂದೇವಿ ಧರಿಸಿರುವುದರಿಂದ ಇವಳಿಗೆ ಧರಾ ಹೇಳುವಂಥ ಹೆಸರು ಬಂತು. ಅಷ್ಟು ಮಾತ್ರವಲ್ಲ, ಈ ಭೂಮಿಗೆ ಉರ್ವಿ ಹೇಳುವಂಥ ಹೆಸರುಂಟು. ಯಾಕಾಗಿ ಭೂದೇವಿಗೆ ಉರ್ವಿ ಹೇಳುವ ಹೆಸರುಂಟು ಅಂತ ಹೇಳಿದರೆ, ಈ ಭೂಮಿಯನ್ನು ಅನೇಕ ಜನ ಚಕ್ರವರ್ತಿಗಳು ಆಳ್ತಾರೆ. ಸಾವಿರ ಸಾವಿರ ಜನ ಚಕ್ರವರ್ತಿಗಳು ಬಂದು ಈ ಭೂಮಿಯನ್ನು ಆಳಿ ಹೊರಟು ಹೋದರೂ ಕೂಡ ಇವಳು ಮಾತ್ರ ಉಳಿದಿದ್ದಾಳೆ. ಹಾಗಾಗಿ ಇವಳು ಉರ್ವಿ, ಉಳಿದವಳು ಉರ್ವಿ ಅಂತ ಇವಳಿಗೆ ಹೆಸರು ಬಂತು ಅಂತ ರಾಜರು ಆ ಭೂದೇವಿಯ ಬಗ್ಗೆ ಹೇಳ್ತಾರೆ. ಅಂತಹ ಭೂದೇವಿಯನ್ನು ವರಾಹ ಧರಿಸಿದ್ದಾನೆ. ಭೂದೇವಿ ಅಂದರೆ ಯಾರು? ಸಾಮಾನ್ಯವಾಗಿ ಭೂದೇವಿ ಅಂದ ಕೂಡಲೇ ಲಕ್ಷ್ಮೀದೇವಿಯ ಶ್ರೀ ಭೂ ದುರ್ಗಾ ಅಂತ ಭೂದೇವಿಯನ್ನು ಅಂದ್ಕೊಂಡು ನಾವು ಭ್ರಮಿಸಬಹುದು. ಭೂ ಅಂತ ವರಾಹದೇವರು ಧರಿಸಿರುವಂತಹ ಭೂದೇವಿ, ಭೂವರಾಹದೇವರು ಅಂತ ಹೇಳ್ತೇವಲ್ವ, ಈ ಭೂದೇವಿ ಇದು ಲಕ್ಷ್ಮಿಯ ರೂಪ ಅಲ್ಲ.